ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 11ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ಬಿದಿಗೆಯ ತಿಥಿ ಈ ದಿನ ಇದೆ. ಅಂದರೆ 2ನೇ ದಿವಸ ದ್ವಿತೀಯ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 52 ನಿಮಿಷದವರೆಗೆ ಇರಲಿದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 35 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ರಾತ್ರಿ 9 ಗಂಟೆ 33 ನಿಮಿಷದವರೆಗೆ ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 46 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 20 ನಿಮಿಷದವರೆಗೆ. ಉಳಿಕ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ ಅಪರಾಹ್ನ 3 ಗಂಟೆ 36 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 45 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಅಪರಾಹ್ನ 4 ಗಂಟೆ 25 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 52 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 35 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 6 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 45 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ಹಾಗಾಗಿ ಈ ದಿನ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಮ್ಮ ಕಲ್ಪನೆ ಇರ್ಬೋದು, ನಮ್ಮ ಮನಸ್ಸಿನ ಚಂಚಲತೆ ಇರ್ಬೋದು, ನಮ್ಮ ಯಶಸ್ಸಿರ್ಬೋದು, ಇದೆಲ್ಲದಕ್ಕೂ ಕೂಡ ಕಾರಣ ಮನಸ್ಸು.
ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ ಈ ದಿನ ನೀವು ಮನಸ್ಸು ಮಾಡಿದರೆ ಎಂಥದ್ದೇ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಅಂತಹ ಶಕ್ತಿ, ಸಾಮರ್ಥ್ಯ, ವಿವೇಚನೆ, ವಿವೇಕ ಎಲ್ಲವೂ ಇದೆ. ಆದರೆ ಸ್ವಲ್ಪ ಮನಸ್ಸೇನಾದರೂ ನೀವು ಕಡಿಮೆ ಮಾಡಿಕೊಂಡ್ರೆ, ಅಂದರೆ ಸೋಮಾರಿತನ ಅನ್ನುವಂಥದ್ದೇನಾದರೂ ಬಂದುಬಿಟ್ರೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಈ ದಿನ ಸಾಧ್ಯವಾಗಲ್ಲ. ಹಾಗಾಗಿ ಈ ದಿನ ಮನಃಕಾರಕನಾದಂಥ ಚಂದ್ರನಿಂದ ಕೆಲವೊಂದು ಉತ್ತಮವಾದಂತಹ ಕಾರ್ಯಗಳು ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ಚಂದ್ರ ದ್ರವ ಪದಾರ್ಥಗಳಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ ಅಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಚಂದ್ರನನ್ನು ವಾತ್ಸಲ್ಯಕ್ಕೆ ಮತ್ತು ಪೋಷಣೆಗೆ ಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ನಿಮ್ಮ ಪ್ರೀತಿ, ವಾತ್ಸಲ್ಯ ಇತ್ಯಾದಿಗಳನ್ನು ವ್ಯಕ್ತಪಡಿಸಲಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಪ್ರಯಾಣಕ್ಕೆ, ನಿಮ್ಮ ಸಂಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದ ಪ್ರಯಾಣ ನಿಮಗೆ ಶುಭಕರವಾಗುತ್ತೆ ಚಂದ್ರನಿಂದ. ಒಟ್ಟಾರೆ ಈ ದಿನದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮನಸ್ಸಿಟ್ಟು ಮಾಡಿದ್ರೆ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಆದರೆ ಅರ್ಧಂಬರ್ಧ ಇರುವಂಥ ಮನಸ್ಸಿನಿಂದ ಮಾಡುವಂಥ ಕೆಲಸಗಳು ಅಷ್ಟೊಂದು ನಿಮಗೆ ಪ್ರಗತಿದಾಯಕವಾಗಿರಲ್ಲ. ಹಾಗಾಗಿ ಈ ದಿನ ಆದಷ್ಟು ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಈ ದಿನದ ಬೆಳಗಿನ ಅವಧಿಯಲ್ಲಿರುವಂಥ ಗುರು ಹೋರಾದ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಅದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಅಪರಾಹ್ನ 4 ಗಂಟೆ 38 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅಷ್ಟೊಂದು ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕಲ್ಲ. ಅದರಲ್ಲೂ ನಿಮ್ಮ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಈ ದಿನ ಏನಾದರೂ ಶನಿ ಹೋರದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ತುಂಬ ನಿಧಾನ ಆಗುತ್ತೆ. ಹಾಗಾಗಿನೇ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ನಿಮ್ಮ ಉದ್ಯೋಗದ ಸ್ಥಳದಲ್ಲಿ, ನಿಮ್ಮ ಸ್ವಂತ ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನದಲ್ಲಿ ಈ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 12 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 32 ನಿಮಿಷದಿಂದ ಅಪರಾಹ್ನ 3 ಗಂಟೆ 35 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 35 ನಿಮಿಷದಿಂದ ರಾತ್ರಿ 10 ಗಂಟೆ 32 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಅಥವಾ ಒಂದು ಬಾಡಿಗೆ ಮನೆ ಆಗಲಿ, ಲೀಸ್ ಮನೆಗಾಗಲಿ ಹೋಗುವಂಥ ಒಂದು ಪ್ರಯತ್ನ, ಅದರ ಬಗ್ಗೆ ಒಂದು ತೀರ್ಮಾನ, ಇಂಥದ್ದು ಯಾವುದನ್ನು ಕೂಡ ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ಕೆಲವು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಇಂಥವರು ಸ್ವಲ್ಪ ನಿಮ್ಮ ಕರ್ತವ್ಯದ ಸಮಯದಲ್ಲಿ, ಅದರಲ್ಲೂ ಈ ದಿನ ಇರುವಂಥ ಕುಜ ಹೋರಾದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 19 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 38 ನಿಮಿಷದಿಂದ ಸಂಜೆ 5 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಇದನ್ನು ತಿಳ್ಕೊಂಡು ನೀವು ಮುಂದುವರಿಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಬೇಕು. ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುವಂಥ ದಿನ ಇದು. ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ನಡೀತಾ ಇರುವಂಥ ಸಂದರ್ಭ ಇದು. ಹಾಗೆ ಗುರುಗಳು ಬೃಂದಾವನವನ್ನು ಪ್ರವೇಶ ಮಾಡಿದಂಥ ದಿನ ಇದು.
16ನೇ ಶತಮಾನದಲ್ಲಿ ಇದ್ದಂತಹ ರಾಘವೇಂದ್ರ ಸ್ವಾಮಿಗಳು ವೈಷ್ಣವ ಧರ್ಮವನ್ನು ಪ್ರತಿಪಾದನೆ ಮಾಡಿದಂಥವರು ಮತ್ತು ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಜನಪ್ರಿಯಗೊಳಿಸಿದಂಥವರು. ಹಾಗಾಗಿ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಹಳ ವಿಶೇಷವಾಗಿ 3 ದಿನಗಳ ಕಾಲ ನಡೆಯುತ್ತೆ. ಇಲ್ಲಿ ನೆನ್ನೆಯ ದಿನ ಅಂದರೆ ಆಗಸ್ಟ್ 10ನೇ ತಾರೀಕು ಭಾನುವಾರ ಪೂರ್ವ ಆರಾಧನೆ ಆರಂಭ ಆಗಿದೆ. ಈ ದಿನ ಆಗಸ್ಟ್ 11ನೇ ತಾರೀಕು ಸೋಮವಾರ ಮಧ್ಯಾರಾಧನೆ ಇರುತ್ತೆ. ಮತ್ತು ನಾಳೆಯ ದಿನ ಆಗಸ್ಟ್ 12 ಮಂಗಳವಾರ ಉತ್ತರಾರಾಧನೆ ನಡೆಯುವಂಥ ಸಂದರ್ಭ ಇದೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಅಂದರೆ ಜೀವ ಸಮಾಧಿಯನ್ನು ಪ್ರವೇಶಿಸಿದಂಥ ದಿನವನ್ನು ಸ್ಮರಿಸುವಂಥ ದಿನ. ಹಾಗಾಗಿ ಬೃಂದಾವಸ್ಥನಾದಂಥ ರಾಯರು ಇನ್ನೂ 700 ವರ್ಷಗಳ ಕಾಲ ತಮ್ಮ ತಪ ಪ್ರಭಾವವನ್ನು ಭಕ್ತರ ಮೇಲೆ ಕರುಣಿಸುವುದಾಗಿ ತಿಳಿಸಿದ್ದಾರೆ. ಹಾಗಾಗಿ ಮಂತ್ರಾಲಯದಲ್ಲಿ ಇರುವಂಥ ರಾಯರ ಬೃಂದಾವನ ಪರಮ ಪವಿತ್ರವಾದಂಥ ಸ್ಥಳವಾಗಿ ಇರುವಂಥದ್ದು. ಲಕ್ಷಾಂತರ ಬಂಧು ಬಾಂಧವರು ಗುರುರಾಯರ ದರ್ಶನವನ್ನು ಪಡೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಗುರುರಾಯರ ಆರಾಧನೆಯ ಸಂದರ್ಭದಲ್ಲಿ ರಾಯರ ಮಹಿಮೆಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ರಾಯರು ಮಾಡಿರುವಂಥ ಎಷ್ಟೋ ಪವಾಡಗಳೇನಿದೆ ಅದನ್ನು ಈ ದಿನ ಪಠಣ ಮಾಡೋದ್ರಿಂದ, ಶ್ರವಣ ಮಾಡೋದ್ರಿಂದ ಗುರುರಾಯರ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ಗುರುರಾಯರನ್ನು ಸ್ಮರಿಸಿ ಅವರ ಜೀವನ ಮತ್ತು ಅವರ ಸಾಧನೆ ಮತ್ತು ಅವರ ಬೋಧನೆ ಇದನ್ನು ಗೌರವಿಸುವಂಥ ಒಂದು ವಿಶೇಷ ದಿನ ಇದು. ಹಾಗಾಗಿ ಎಲ್ಲೆಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದೆಯೋ ಅಲ್ಲೆಲ್ಲ ಕೂಡ ವಿಶೇಷ ಪೂಜೆಗಳು ನಡೆಯುತ್ತೆ, ಉತ್ಸವಗಳು ನಡೆಯುತ್ತೆ, ಹಾಗೆ ಅನ್ನದಾನ ಕೂಡ ನಡೆಯುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಆರಾಧನೆ ಅನ್ನುವಂಥದ್ದು ಬಹಳ ವಿಶೇಷ ಅರ್ಥವನ್ನು ಕೊಡುವಂಥ ಸಂದರ್ಭ ಇದು. ಹಾಗೆ ಇಡೀ ದೇಶಾದ್ಯಂತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಗಳಿದೆ. ಸ್ವಾಮಿಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಠಗಳಲ್ಲಿ ಮತ್ತು ಬೃಂದಾವನಗಳಲ್ಲಿ ಈ ದಿನದಂದು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಷ್ಣುವಿನ ಶ್ರೇಷ್ಠ ಭಕ್ತನಾದಂತಹ ಪ್ರಹ್ಲಾದನ ಅಭಿವ್ಯಕ್ತಿ ಶ್ರೀ ರಾಘವೇಂದ್ರರು ಅನ್ನುವಂಥ ಒಂದು ಅಗಾಧ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿನೇ ರಾಯರು ತಮ್ಮ ಜೀವಿತಾವಧಿಯಲ್ಲಿ ಇಂದಿಗೂ ಕೂಡ ವಿಜ್ಞಾನಕ್ಕೆ ಸವಾಲನ್ನು ಎಸೆಯಬಹುದಾದಂತಹ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರ ಇದೆ. ಅದರಲ್ಲಿ ತಮಗೂ ಕೂಡ ಎಷ್ಟೋ ವಿಚಾರಗಳು ಗೊತ್ತಿದೆ. ಹಾಗೆ 1671ರಲ್ಲಿ ಜೀವಂತ ಸಮಾಧಿಯನ್ನು ತೆಗೆದುಕೊಂಡಾಗ ಆ ಸ್ಥಳವನ್ನೇ ಬೃಂದಾವನ ಅಂತ ಹೇಳಿ ಕರೆದ್ರು. ಆ ಬೃಂದಾವನ ಪ್ರಸ್ತುತ ಮಂತ್ರಾಲಯದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ. ಹಾಗೆ ಈ ದಿನದ ವಿಶೇಷವಾದಂಥ ಆರಾಧನೆಯ ಪೂಜೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಮಹಾ ಆರಾಧನೆಯ ಮೊದಲ ದಿನ ಬೆಳಿಗ್ಗೆ ಪ್ರಾತಃ ಕಾಲ 4 ಗಂಟೆಗೆ ನಿರ್ಮಾಲ್ಯ ವಿಸರ್ಜನೆಯ ನಂತರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಉತ್ಸವ ಮೂರ್ತಿಯ ಪಾದಪೂಜೆ ನಡೆಯುತ್ತೆ. ಅದಕ್ಕೆ ಪಂಚಾಮೃತ ಅಭಿಷೇಕವನ್ನು ಪೀಠಾಧಿಪತಿಗಳು ನಡೆಸ್ತಾರೆ. ಅರ್ಚಕರಿಂದ ವಿಧಿವಿಧಾನಗಳ ಪ್ರಕಾರ ಈ ಒಂದು ಪೂಜಾ ಕೈಂಕರ್ಯ ಆರಂಭ ಆಗುತ್ತೆ. ಇನ್ನು ಬೆಳಿಗ್ಗೆ 8 ಗಂಟೆಯ ಸುಮಾರಿಗೆ ಈ ಪಾದಪೂಜೆ ಮುಕ್ತಾಯದ ಹಂತಕ್ಕೆ ಬರುತ್ತೆ. ನಂತರ ಬೆಳಿಗ್ಗೆ 11 ಗಂಟೆಗೆ ಶ್ರೀ ಮೂಲ ರಘುಪತಿ ವೇದವ್ಯಾಸ ದೇವರಿಗೆ ಪೂಜೆ ನಡೆಸ್ತಾರೆ. ಅಲಂಕಾರ ನಡೆಯುತ್ತೆ, ಸಂತರ್ಪಣೆ ಆಗುತ್ತೆ, ಹಸ್ತೋದಕ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿಧಿಗಳು ಮಧ್ಯಾಹ್ನ 2:30ರವರೆಗೂ ಕೂಡ ಮುಂದುವರಿಯುತ್ತೆ. ಮಠದ ಮುಖ್ಯಸ್ಥರಾಗಲಿ ಪೀಠಾಧಿಪತಿಗಳಾಗಲಿ ಹಬ್ಬದ ಎಲ್ಲ ದಿನಗಳಲ್ಲಿ ಕೂಡ ಕ್ಷೀರಾಭಿಷೇಕವನ್ನು ಮಾಡ್ತಾರೆ, ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೆ, ತುಳಸಿಯಿಂದ ಅರ್ಚನೆ ಮಾಡುವಂಥದ್ದು, ಹಾಗೆ ಮಹಾ ಮಂಗಳಾರತಿಯನ್ನು ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗಾಗಿ ಈ ದಿನ ಮಂತ್ರಾಲಯದಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೀತಾ ಇದೆ. ಅಲ್ಲಿ ಲಕ್ಷಾಂತರ ಭಕ್ತರು ಈಗಾಗಲೇ ರಾಯರ ದರ್ಶನಕ್ಕಾಗಿ ಕಾದು ಕುಳಿತಿದ್ದಾರೆ. ಅಂತಹ ಮಹಾಮಹಿಮರ ತಪೋನಿಧಿಗಳ ಪವಾಡ ಪುರುಷರ ನಾಮಸ್ಮರಣೆಯನ್ನು ಮಾಡುವಂಥದ್ದೇ ಈ ದಿನ ಪುಣ್ಯದ ಕೆಲಸ. ಅದರಲ್ಲೂ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡಿ ಅಂತ ಹೇಳಿದ್ರೆ ಬಹುಪಾಲು ಮಂದಿ ಗುರು ರಾಘವೇಂದ್ರರನ್ನೇ ಸ್ಮರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಹತ್ತಿರದಲ್ಲಿ ಏನಾದರೂ ರಾಘವೇಂದ್ರ ಸ್ವಾಮಿಯ ಮಠ ಇದ್ದರೆ ಅಲ್ಲಿ ಹೋಗಿ ದರ್ಶನವನ್ನು ಮಾಡಿ ಬನ್ನಿ. ಇಲ್ಲ ಮನೆಯಲ್ಲೇ ಕುಳಿತು ಗುರುಗಳ ಆರಾಧನೆಯನ್ನು ಮಾಡಿ ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಹಾಗೆ ಗುರುವಿನ ಅನುಗ್ರಹಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ಮಂತ್ರಾಲಯದ ಬಗ್ಗೆ ಹೇಳೋದಾದರೆ ಶ್ರೀ ಗುರುರಾಯರ ಬೃಂದಾವನ ಏನಿದೆ ಇದರಿಂದ ಈ ಮಂತ್ರಾಲಯ ಜಗದ್ವಿಖ್ಯಾತವಾಗಿರುವಂಥದ್ದು. ಅಲ್ಲಿಗೆ ರಾಯರು ಬಂದು
ಬೃಂದಾವಸ್ತನರಾಗುವಂಥ ಸಂದರ್ಭದಲ್ಲಿ ಆ ಊರನ್ನು ಮಂಚಾಲೆ ಅಂತ ಹೇಳಿ ಕರೀತಾ ಇದ್ರು. ಇಲ್ಲಿನ ಅಭಿಮಾನಿ ದೇವತೆ ಮಂಚಾಲಮ್ಮ. ಹಾಗಾಗಿ ಮಂಚಾಲಮ್ಮ ಶ್ರೀ ದುರ್ಗೆಯ ಇನ್ನೊಂದು ಅವತಾರ ಅಂತ ಹೇಳ್ತಾರೆ. ಇಲ್ಲಿ ಸಪ್ತ ಮಾತೃಕೆಯರಾದಂತಹ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಈ ದೇವತೆಗಳಂತೆ ಮಂಚಲಾಂಬಿಕೆಯೂ ಕೂಡ ಮಾಹೇಶ್ವರಿಯ ಅವತಾರ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಮಂಚಲಾಂಬಿಕೆ ಭಾಗವತ ಶಿರೋಮಣಿಯಾದಂತಹ ಪ್ರಹ್ಲಾದನ ಆರಾಧ್ಯ ದೈವವಾಗಿದ್ದಳು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂಥ ಪರಮ ಪುಣ್ಯ ಸ್ಥಾನವಾದಂತಹ ಮಂತ್ರಾಲಯದಲ್ಲಿ ಸಶರೀರವಾಗಿ ತಾವು ಬೃಂದಾವನವನ್ನು ಸೇರಲಿಕ್ಕೆ ನಿಶ್ಚಯಿಸ್ತಾರೆ. ಇಲ್ಲಿ ಯಾಕೆ ಆ ಮಂಚಾಲೆಯನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥದ್ದಕ್ಕೆ ಬಹಳ ವಿಶೇಷವಾದಂಥ ವ್ಯಾಖ್ಯಾನ ಇದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಅವತಾರ ಕಾರ್ಯ ಇನ್ನೇನು ಮುಗಿತಾ ಇದೆ ಅಂತ ಹೇಳಿ ಅವರಿಗೆ ತಿಳಿತಾ ಇದ್ದ ಹಾಗೆಯೇ ಈ ಮಂಚಾಲೆ ಗ್ರಾಮದ ಬಳಿ ಇರುವಂಥ ಈ ತುಂಗಭದ್ರಾ ತೀರದಲ್ಲಿ ಬೃಂದಾವಸ್ತನಾಗಲಿಕ್ಕೆ ಆ ಒಂದು ಸ್ಥಳವನ್ನು ಸ್ವತಃ ಅವರೇ ಆಯ್ಕೆ ಮಾಡಿಕೊಳ್ತಾರೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ, ಕೃತಯುಗದಲ್ಲಿ ಪ್ರಹ್ಲಾದ ರಾಜರಾಗಿ ಅವತರಿಸಿದ್ದಾಗ ಈ ಸ್ಥಳದಲ್ಲಿ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದ್ರಂತೆ. ಅದಕ್ಕಾಗಿ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ರಾಜರು ಯಾಗವನ್ನು ಮಾಡಿದ್ದಂತಹ ಸ್ಥಳ ಇದು ಅಂತ ಹೇಳ್ತಾರೆ. ಇನ್ನು ತ್ರೇತಾಯುಗದಲ್ಲಿ ಈ ಕ್ಷೇತ್ರ ಏನಿದೆ ಅದು ಶ್ರೀರಾಮಚಂದ್ರನ ಪಾದ ಧೂಳಿನಿಂದ ಪವಿತ್ರವಾಗಿತ್ತು ಅಂತ ಹೇಳ್ತಾರೆ. ಹಾಗೆ ಶ್ರೀರಾಮಚಂದ್ರ ತನ್ನ ದಂಡಕಾರಣ್ಯದ ಯಾತ್ರೆಯಲ್ಲಿ ಅಲ್ಲಿನ ಮಾದಾವರದ ಬಳಿ ಇರುವಂತಹ ತೊರೆಯ ಒಂದು ಕಲ್ಲಿನ ಮೇಲೆ ಕೊಂಚ ಕಾಲ ತಂಗಿದ್ರು ಅನ್ನುವಂಥ ಉಲ್ಲೇಖ ಇದೆ. ಇನ್ನು ದ್ವಾಪರ ಯುಗದಲ್ಲಿ ಈ ಕ್ಷೇತ್ರಕ್ಕೆ ನಾರಾಯಣ ಅವತಾರಿಗಳಾಗಿದ್ದಂತಹ ಶ್ರೀ ಕೃಷ್ಣಾರ್ಜುನರು ಬಂದಿದ್ರು ಅನ್ನುವಂಥದ್ದು ಇದೆ. ಹಾಗೆ ಈ ಅಶ್ವಮೇಧ ಯಾಗದ ಸಲುವಾಗಿ ಅಶ್ವವನ್ನು ಬೆನ್ನು ಹತ್ತಿ ಬಂದಂತಹ ಅರ್ಜುನನಿಗೂ ಅಣುಸಾಳ್ವನಿಗೂ ಈ ಕ್ಷೇತ್ರದಲ್ಲಿ ಯುದ್ಧ ನಡೆಯಿತು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ನಿಂತು ಹೋರಾಡುವವರೆಗೆ ಆ ಅಣುಸಾಳ್ವನನ್ನು ಗೆಲ್ಲಲಿಕ್ಕೆ ಅರ್ಜುನನಿಂದ ಸಾಧ್ಯವಾಗಲಿಲ್ವಂತೆ. ಹಾಗಾಗಿ ಶ್ರೀಕೃಷ್ಣ ಉಪಾಯ ಮಾಡಿ ತನ್ನ ರಥವನ್ನು 100 ಹೆಜ್ಜೆ ಹಿಂದೆ ಸರಿಸಿದಂತೆ. ಮುಂದೊತ್ತಿ ಬಂದಂತಹ ಅಣುಸಾಳ್ವ ಅರ್ಜುನನಿಗೆ ಸೋತು ಶರಣಾದ ಅನ್ನುವಂಥ ಉಲ್ಲೇಖ ಇದೆ. ಹೀಗಾಗಿ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಮಹಾಮಹಿಮೆಯಿಂದ ಕೂಡಿದಂತಹ ಜಾಗ ಇದು, ಈ ಮಂಚಾಲೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಈ ಕಲಿಯುಗದಲ್ಲಿ ಭಕ್ತ ಕೋಟಿಯನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ಮಂತ್ರಾಲಯ ಪರಮ ಪವಿತ್ರವಾಗಿರುವಂಥದ್ದು. ಅದರಲ್ಲೂ ಈ ಮೂಲ ರಾಮದೇವರ ಕೃಪಾಕ್ಷೇತ್ರ ಈ ಮಂತ್ರಾಲಯ ಆಗಿರುವಂಥದ್ದು. ಹಾಗಾಗಿ ಬ್ರಹ್ಮನಿಂದ ಪೂಜಿಸಲ್ಪಟ್ಟಂತಹ, ಮಧ್ವಾಚಾರ್ಯರಿಂದ ಪೂಜಿಸಲ್ಪಟ್ಟಂತಹ ಮೂಲ ರಾಮರ ವಿಗ್ರಹ ಈ ಮಂತ್ರಾಲಯದಲ್ಲಿದೆ. ಹಾಗಾಗಿನೇ ಕಲಿಯುಗದ ಜನರಿಗೆ ಕಾಮಧೇನುವಾಗಿ, ಕಲ್ಪವೃಕ್ಷವಾಗಿ ಮೂಲ ರಾಮರು ಇರುವಂಥದ್ದು. ಅದನ್ನು ಆರಾಧನೆ ಮಾಡಿದಂತಹ ಗುರುರಾಯರ ಪ್ರಭಾವ ಕೂಡ ಈಗಲೂ ಇದೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ಇನ್ನು ಬಂಧುಗಳೇ, ಶ್ರೀ ಗುರುರಾಯರ ಅವತಾರದ ಬಗ್ಗೆ ನೃಸಿಂಹ ಪುರಾಣದಲ್ಲಿ ತುಂಬ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಇಲ್ಲಿ ಶಂಕುಕರ್ಣ ಅನ್ನುವಂಥ ಒಬ್ಬ ದೇವನು ಬ್ರಹ್ಮಶಾಪದಿಂದ ಭೂಮಿಯಲ್ಲಿ ಪ್ರಹ್ಲಾದನಾಗಿ ಹುಟ್ಟಿ ಭೂಭಾರವನ್ನು ಕಡಿಮೆ ಮಾಡಿದ್ರು ಅನ್ನುವಂಥದ್ದು ಇದೆ. ಅವನೇ ಮುಂದೆ ಕಲಿಯುಗದಲ್ಲಿ ಶ್ರೀರಾಮನನ್ನ ಸೇವನೆ ಮಾಡ್ತಾ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಯತಿರೂಪದಿಂದ ಹುಟ್ಟಿದ್ದಾರೆ ಅನ್ನುವಂಥ ವಿಚಾರ ಇದೆ. ಹಾಗೆ ಇಲ್ಲಿ ಶಂಕುಕರ್ಣನೇ ಪ್ರಹ್ಲಾದನಾಗಿ ಜನಿಸಿದ್ದು, ನಂತರ ಮುಂದಿನ ಜನ್ಮದಲ್ಲಿ ವಿಭೀಷಣನಾಗಿದ್ದು, ನಂತರ ಬಾಹ್ಲಿಕ ವ್ಯಾಸರಾಯರಾಗಿದ್ದು, ಮತ್ತೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿದ್ದು. ಹೀಗಾಗಿ ಶಂಕುಕರ್ಣನ ಕಥೆಯೇ ಮಂತ್ರಾಲಯದ ಯತಿಶ್ರೇಷ್ಠರ ಆದಿಜನ್ಮದ ಕಥೆಯಾಗಿ ಇರುವಂಥದ್ದು. ಇಲ್ಲಿ ಪ್ರಹ್ಲಾದರಾಜರೇ ಕಲಿಯುಗದಲ್ಲಿ ವ್ಯಾಸರಾಯರಾಗಿ ಹುಟ್ಟಿ ಮತ್ತೆ ಅವರೇ ಶ್ರೀ ರಾಘವೇಂದ್ರ ಗುರುಗಳಾಗಿ ಜನ್ಮವೆತ್ತಿದ್ರು ಅನ್ನುವಂಥ ಉಲ್ಲೇಖಗಳು ಸಾಕಷ್ಟು ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂಥದ್ದು. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಅವತಾರ ಒಂದು ಕಡೆ, ಅವರ ಪವಾಡುಗಳು ಮತ್ತೊಂದು ಕಡೆ, ಹಾಗೆ ಬೃಂದಾವನಸ್ಥರಾಗಿ ಮಾಡ್ತಾ ಇರುವಂಥ ಅನುಗ್ರಹಗಳು ಮತ್ತೊಂದು ಕಡೆ ಬಹಳ ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ಗುರುರಾಯರ ಹಿಂದಿನ ವೃತ್ತಾಂತವನ್ನು ನೋಡಿದ್ರೆ ಇಲ್ಲಿ ಶಂಕುಕರ್ಣನಿಂದ ಆರಂಭ ಆಗುವಂಥದ್ದು. ಸದಾ ವಿಷ್ಣುವಿನ ಸೇವೆಯಲ್ಲಿ ನಿರತಳಾಗಿದ್ದಂತಹ ರಮಾದೇವಿಗೆ ಒಬ್ಬ ಬಾಲಕನ ನೆರವು ಬೇಕಾಯಿತು. ಅಂದರೆ ಪೂಜಾದಿ ಕಾರ್ಯಗಳಲ್ಲಿ ಆಕೆಗೆ ಸಹಾಯ ಮಾಡಲಿಕ್ಕೆ ಒಬ್ಬ ಬಾಲಕ ಬೇಕು ಅಂತ ಹೇಳಿ ಬಯಸ್ತಾಳೆ. ಆಗ
ಆ ರಮಾದೇವಿಯ ಸಂಕಲ್ಪದಂತೆ ಶಂಕುವಿನಂತೆ ನಿರ್ಮಲವಾಗಿದ್ದಂತಹ ಮುಗ್ಧ ಬಾಲಕನೊಬ್ಬ ದೇವಿಯ ಕಿವಿಯಿಂದ ಅವತರಿಸಿದ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಆತನನ್ನೇ ಶಂಕುಕರ್ಣ ಅಂತ ಹೇಳಿ ಕರೆದ್ರು. ಹಾಗಾಗಿ ಆ ಬಾಲಕ ಭಗವಂತನ ಸೇವೆಗೆ ಹೂಗಳನ್ನು ತರುವಂಥದ್ದು, ಹಾಗೆ ಪೂಜಾದಿ ಕಾರ್ಯಗಳಿಗೆ ಸಹಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದ. ಒಮ್ಮೆ ಒಂದು ಪೂಜಾ ಕಾರ್ಯದ ನಿಮಿತ್ತವಾಗಿ ಬ್ರಹ್ಮನಿಗೆ ನೆರವಾಗಬೇಕು ಅಂತ ಹೇಳಿ ಶಂಕುಕರ್ಣನನ್ನು ರಮಾದೇವಿ ಬ್ರಹ್ಮಲೋಕಕ್ಕೆ ಕಳಿಸ್ತಾಳಂತೆ. ಅಲ್ಲಿ ಬ್ರಹ್ಮದೇವನ ಅಪೇಕ್ಷೆಯಂತೆ ದೀರ್ಘಕಾಲ ಶಂಕುಕರ್ಣ ಅಲ್ಲೇ ಉಳ್ಕೊಳ್ತಾನೆ. ತನ್ನ ತಾಯಿ ತನ್ನನ್ನು ಹಿಂದಕ್ಕೆ ಕರೆಸಿಕೊಳ್ಳದೆ ವೈಕುಂಠಕ್ಕೆ ಹಿಂದಿರುಗೋದಿಲ್ಲ ಅನ್ನುವಂಥ ಒಂದು ಶಪಥದಿಂದ ಬ್ರಹ್ಮಲೋಕದಲ್ಲೇ ನಿಂತು ಬಿಡ್ತಾನೆ ಶಂಕುಕರ್ಣ. ಹಾಗೆ ಅಲ್ಲಿಯೂ ಕೂಡ ಭಗವಂತನ ಸೇವೆಯನ್ನು ಮುಂದುವರಿಸ್ತಾ ಇರ್ತಾನೆ. ಅಲ್ಲಿ ಶಂಕುಕರ್ಣನಿಗೆ ಒಂದು ದಿನ ವೈಕುಂಠ ಲೋಕವನ್ನು ಜ್ಞಾಪಿಸ್ಕೊಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಮೈಮರೆವು ಉಂಟಾಗುತ್ತೆ. ಆಗ ಭಗವಂತನ ಸೇವೆಗೆ ಬೇಕಾಗಿದ್ದಂತಹ ಪೂಜಾದಿ ದ್ರವ್ಯಗಳು ಸಕಾಲಕ್ಕೆ ಬರಲ್ಲ. ಹಾಗಾಗಿ ಅದಕ್ಕೆ ಕಾರಣನಾದಂತಹ ಶಂಕುಕರ್ಣನಿಗೆ ಬ್ರಹ್ಮದೇವ ಕರ್ತವ್ಯ ಲೋಪದ ಮೇಲೆ ಒಂದು ಶಾಪವನ್ನು ಕೊಟ್ಬಿಡ್ತಾನೆ. ಆ ಬ್ರಹ್ಮ ಶಾಪದ ಫಲವಾಗಿ ಈ ಭೂಮಿಯಲ್ಲಿ ಹುಟ್ಟಿದಂತಹ ಭಕ್ತ ಶ್ರೇಷ್ಠನೇ ದೈತ್ಯ ಬಾಲಕ ಅಂದರೆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ನಂತರ ಆ ಪ್ರಹ್ಲಾದನ ಕಥೆ ತಮಗೆಲ್ಲ ಗೊತ್ತಿದೆ. ಶ್ರೀಮನ್ ಮಹಾವಿಷ್ಣು ನರಸಿಂಹ ಅವತಾರವನ್ನು ತಾಳಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂತಹ ಕಥೆ. ನಂತರ ಬಾಲಕನಾದಂತಹ ಪ್ರಹ್ಲಾದ ಅತ್ಯುತ್ತಮ ಸ್ಥಾನವನ್ನು ಪಡ್ಕೊಳ್ತಾನೆ ಅನ್ನುವಂಥ ವಿಚಾರ. ಮುಂದೆ ಇದೇ ಪ್ರಹ್ಲಾದ ಮಹಾರಾಜರು ದ್ವಾಪರ ಯುಗದಲ್ಲಿ ಬಾಹ್ಲಿಕ ರಾಜರಾಗಿ ಜನಿಸಿದ್ರು. ಮತ್ತೆ ಮುಂದೆ ತಮ್ಮ ಜನ್ಮಕ್ಕೆ ಬೇಕಾದಂತಹ ಭೂಮಿಕೆಯನ್ನು ಸಿದ್ಧ ಮಾಡಿಕೊಂಡ್ರು. ಇಲ್ಲಿ ಈ ಬಾಹ್ಲಿಕ ರಾಯನೇ ಸೋಮವಂಶದ ಜನಮೇಜಯ ರಾಯನ ಮಗ ಅನ್ನುವಂಥ ಉಲ್ಲೇಖ ಇದೆ. ಆತ ಶ್ರೀಹರಿಯ ಪರಮ ಭಕ್ತನಾಗಿದ್ದ, ಮಹಾಬಲಶಾಲಿಯಾದಂತಹ ದೊರೆ, ಸತ್ಯಸಂಧನಾಗಿದ್ದ. ಆದರೆ ಆತ ಜರಾಸಂಧನಿಗೆ ಆಶ್ರಿತ ದೊರೆಯಾಗಿದ್ದ. ಇಲ್ಲಿ ಜರಾಸಂಧ ಶ್ರೀಕೃಷ್ಣನ ದ್ವೇಷಿ, ಪಾಂಡವರ ದ್ವೇಷಿ. ಹಾಗಾಗಿ ತನ್ನ ಸ್ವಾರ್ಥ ಸಾಧನೆಗೆ ಅವನು ಭಾಗವತೋತ್ತಮನಾದಂತಹ ಬಾಹ್ಲಿಕ ದೊರೆಯನ್ನ ಉಪಯೋಗಿಸಿಕೊಳ್ತಾ ಇದ್ದ. ಇಲ್ಲಿ ಶ್ರೀಕೃಷ್ಣ ಕಂಸನನ್ನ, ಶಿಶುಪಾಲನನ್ನ, ದಂತವಕ್ರನನ್ನ ಕೊಂದು ಜರಾಸಂಧನ ವಧೆಗೆ ಸಿದ್ಧನಾಗ್ತಾ ಇರ್ತಾನೆ. ಆ ಸಂದರ್ಭದಲ್ಲೇ ಜರಾಸಂಧ ರುಕ್ಮಿಣಿ ಸ್ವಯಂವರಕ್ಕೆ ಹೋಗಿ ಅವಮಾನಿತನಾಗಿರ್ತಾನೆ. ಆ ಒಂದು ಸಂದರ್ಭದಲ್ಲೇ ಕೃಷ್ಣನನ್ನ ಸದೆ ಬಡಿಲಿಕ್ಕೆ ಜರಾಸಂಧ ನಿಶ್ಚಯ ಮಾಡ್ತಾನೆ. ನಂತರ ಭೀಮನ ಮೂಲಕ ಜರಾಸಂಧನ ವಧೆ ಆಗತ್ತೆ. ನಂತರದ ದಿನಗಳಲ್ಲಿ ಈ ಕುರುಕ್ಷೇತ್ರ ಯುದ್ಧ ನಡೆದಂತಹ 18 ದಿನಗಳೇನಿದೆ, ಆ ಸಂದರ್ಭದಲ್ಲಿ ಕೌರವರ ಪಕ್ಷ ವಹಿಸಿ ಹೋರಾಡಿದ್ದಂತಹ ಈ ಬಾಹ್ಲಿಕ ರಾಜರು ಕೂಡ ಮರಣ ಹೊಂದುತ್ತಾರೆ. ಇಲ್ಲಿ ಆ ಬಾಹ್ಲಿಕ ಮಹಾರಾಜ ಭೀಮನ ಗದಾಪ್ರಹಾರದಿಂದ ಮರಣವನ್ನು ಹೊಂದುತ್ತಾನೆ. ಆದರೆ ಆ ಮರಣ ಹೊಂದುವಂತಹ ಸಂದರ್ಭದಲ್ಲಿ ಕೃಷ್ಣನನ್ನ ನಿನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡು ಅಂತ ಹೇಳಿ ಕೊನೆಯ ಕ್ಷಣದಲ್ಲಿ ಕೋರ್ಕೊಳ್ತಾನೆ. ಆ ಕೋರಿಕೆಯ ಫಲವಾಗಿಯೇ ಬಾಹ್ಲಿಕ ರಾಜ ಕಲಿಯುಗದಲ್ಲಿ ಶ್ರೀ ವ್ಯಾಸರಾಜರಾಗಿ ಜನ್ಮ ತಾಳ್ತಾರೆ. ಹಾಗಾಗಿ ಈ ವ್ಯಾಸರಾಜರೇ ಪುರಂದರದಾಸರ ಗುರುಗಳಾಗ್ತಾರೆ. ಇಲ್ಲಿ ಪುರಂದರದಾಸರು ನಾರದರ ಅವತಾರ ಅಂತ ಹೇಳಿ ಪರಿಗಣಿಸುವಂಥದ್ದಿದೆ. ಹಾಗೆ ಪುರಂದರದಾಸರು ವ್ಯಾಸರಾಯರನ್ನ ತಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡ್ತಾರೆ. ಹಾಗೆ ಈ ವ್ಯಾಸರಾಯರು ವಿಜಯನಗರ ಅರಸರ ರಾಜಗುರುಗಳಾಗಿದ್ದಂಥವರು. ಅದರಲ್ಲೂ ಶ್ರೀಕೃಷ್ಣ ದೇವರಾಯನಿಗೆ ರಾಜಗುರುಗಳಾಗಿ ಇದ್ದಂಥವರು. ಈ ಒಂದು ಸಂದರ್ಭದಲ್ಲೇ ತಿರುಪತಿ ತಿಮ್ಮಪ್ಪನ ಪೂಜೆಯನ್ನ 12 ವರ್ಷಗಳವರೆಗೆ ನಿರಂತರವಾಗಿ ನೆರವೇರಿಸಿದ್ರು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗೆ ನಂತರದಲ್ಲಿ ಈ ವ್ಯಾಸರಾಯರು ಬೃಂದಾವಸ್ತನರಾದ ಮೇಲೆ ಅವರ ಅಂಶದಿಂದ ಹುಟ್ಟಿದಂಥವರೇ ಗುರು ರಾಘವೇಂದ್ರರು. ಇನ್ನು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಕಥೆಯಾಗಲಿ, ಅವರು ಕಳೆದಂತಹ ಬಾಲ್ಯದ ದಿನಗಳಾಗಲಿ, ಅವರು ಮಾಡಿದಂತಹ ಪವಾಡಗಳಾಗಲಿ ಬಹಳ ವಿಶೇಷವಾಗಿರುವಂಥದ್ದು. ಅದನ್ನು ಮುಂದೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನೋಡೋಣ. ಗುರು ರಾಯರ ಮಹಿಮೆ ಎಷ್ಟರ ಮಟ್ಟಿಗೆ ಜನಮಾನಸದಲ್ಲಿದೆ ಅನ್ನುವಂಥ ವಿಚಾರವನ್ನ ರಾಘವೇಂದ್ರ ಸ್ವಾಮಿಗಳ ಈ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಗುರುರಾಯರ ಅನುಗ್ರಹ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ. ಗುರುರಾಯರ ಅನುಗ್ರಹದಿಂದ ತಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಕೆಲವೊಂದು ಸಂಪರ್ಕಗಳಿಂದ ನಿಮಗೆ ಉತ್ತಮವಾದಂಥ ಮಾಹಿತಿ ಸಿಕ್ಕುವಂಥ ದಿನ.
ಇನ್ನು ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಗಣ್ಯರ ಭೇಟಿಯಾಗುವಂಥದ್ದು, ಪ್ರಮುಖರ ಒಂದು ಸಲಹೆ ಸೂಚನೆಯಂತೆ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಕಾರಣಗಳು ಕೂಡ ಇದೆ. ಹಾಗೆ ಈ ದಿನ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೆಚ್ಚಿನ ವಿನಿಯೋಗ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬದ ಹಿರಿಯರ ವಾತ್ಸಲ್ಯ ಆಗಲಿ, ಅವರ ಸಹಾಯಗಳು ನಿಮಗೆ ಸಕಾಲಕ್ಕೆ ಲಭ್ಯವಾಗುತ್ತೆ. ಒಟ್ಟಾರೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುವಂಥದ್ದು, ಪೂರ್ಣ ಫಲಿತಾಂಶವನ್ನು ತರುವಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಈ ದಿನ ನಿಮಗೆ ಒಂದು ಅದ್ಭುತವಾದಂತಹ ಹಾಗೆ ಪ್ರಗತಿದಾಯಕವಾದಂತಹ ದಿನ ಆಗುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಸಂತೋಷದಿಂದ ಕಾಲ ಕಳೆಯುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ನಿಮ್ಮ ಸೌಕರ್ಯಕ್ಕಾಗಿ. ಅದರಲ್ಲೂ ಈ ಸಾಮಾಜಿಕ ವಾತಾವರಣ ಏನಿದೆ ಅದರಲ್ಲಿ ಬಹಳ ವಿಶೇಷವಾಗಿ ಗುರುತಿಸ್ಕೊಳ್ಳುವಂಥದ್ದು ಇದೆ. ನಿಮ್ಮ ಸಾಧನೆ, ನಿಮ್ಮ ನಡತೆ, ನಿಮ್ಮ ಮಾತುಗಾರಿಕೆ, ಇದರಿಂದ 4 ಜನ ನಿಮ್ಮನ್ನು ಗುರುತಿಸುವಂಥದ್ದು ಈ ದಿನದಲ್ಲಿ. ಹಾಗೆ ನಿಮ್ಮ ಒಂದು ವಿಚಾರಧಾರೆಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಒಳ್ಳೆಯ ಒಂದು ವೇದಿಕೆ ನಿಮಗೆ ಸಿಕ್ಕತ್ತೆ. ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಮುಂದುವರಿಯುವಂಥದ್ದು ಇದೆ. ಒಟ್ಟಾರೆ ಈ ದಿನದಲ್ಲಿ ನೀವು ಸುಮ್ಮನೆ ಇದ್ದರೂ ಕೂಡ ನಿಮಗೆ ಅದೃಷ್ಟದ ಬಾಗಿಲು ತೆರೆದು ಬರುತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇರುತ್ತೆ. ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ನಿಮಗೆ ತುಂಬ ವಿಶ್ವಾಸ ಇದೆ. ಎಂಥದ್ದೇ ಕೆಲಸ ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಸ್ಥೈರ್ಯ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ತೀರಿ. ಅವರ ಒಂದು ಸಪೋರ್ಟ್ ಕೂಡ ಈ ದಿನ ನಿಮಗೆ ಚೆನ್ನಾಗಿರುತ್ತೆ. ಆದರೆ ಈ ದಿನ ಯಾವುದೇ ಒಂದು ವಿಚಾರದ ಬಗ್ಗೆ ಸ್ತ್ರೀಯರೊಂದಿಗೆ ವಾದ ವಿವಾದಗಳಲ್ಲಿ ತೊಡಗಿಸ್ಕೊಳ್ಬೇಡಿ. ಇದನ್ನು ಬಹಳ ಕಟ್ಟುನಿಟ್ಟಾಗಿ ನೀವು ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಆರಂಭ ಆಗುವಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಮುಂದುವರಿಬಹುದು. ಆದರೆ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಸ್ವಲ್ಪ ಸಂಯಮದಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ನೀವು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳ ಬಗ್ಗೆ ಮಾತಾಡುವಂಥದ್ದು, ಅವರ ಅಭಿಪ್ರಾಯಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಹಣದ ಲೇವಾದೇವಿ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಆಲೋಚನೆ ಮಾಡುವಂಥದ್ದು ಉತ್ತಮ. ಅಥವಾ ಈ ಲೇವಾದೇವಿ ವ್ಯವಹಾರವನ್ನೇ ಮಾಡದೇ ಇರುವಂಥದ್ದೇ ಈ ದಿನ ತುಂಬ ಸೂಕ್ತ. ಹಾಗೆ ಈ ದಿನದಲ್ಲಿ ವಯಸ್ಸಾದಂಥ ವ್ಯಕ್ತಿಗಳ ವಿಚಾರದಲ್ಲಿ ನೀವು ತಳೆಯುವಂಥ ಒಂದು ಕುತೂಹಲ ಇರ್ಬೋದು ಅಥವಾ ಒಂದು ಆಸಕ್ತಿ ಇರ್ಬೋದು. ಅವರಿಂದ ನಿಮಗೆ ಹೆಚ್ಚಿನ ನೆರವು ಪ್ರೋತ್ಸಾಹಗಳು ಕೂಡ ಸಿಕ್ಕುವಂಥದ್ದಿದೆ. ಅವರೇ ಈ ದಿನ ನಿಮಗೆ ಮೋಟಿವೇಶನ್ ಆಗುವಂಥವ್ರು, ಅವರೇ ನಿಮಗೆ ರೋಲ್ ಮಾಡೆಲ್ ಆಗಿ ನಿಲ್ಲುವಂಥವ್ರು. ಹಾಗಾಗಿ ಅವರ ಸಾಧನೆ ಈ ದಿನ ನೀವು ಬಹಳ ಪಾಸಿಟಿವ್ ಆಗಿ ಸ್ವೀಕರಿಸುವಂಥದ್ದು ಇದೆ. ಇನ್ನು ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗುತ್ತೆ. ಇದು ಬಹಳ ಮುತುವರ್ಜಿಯಿಂದ ಮಾಡುವಂತಹ ಕೆಲಸ ಕಾರ್ಯಗಳು. ಹಾಗಾಗಿ ಒಂದು ಕೆಲಸವನ್ನು ಹಿಡಿದ್ರೆ ಅದು ಮುಗಿಯುವವರೆಗೂ ಕೂಡ ನೀವು ಬಿಡುವಂಥ ಜಾಯಮಾನದವರಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಒಳ್ಳೆಯ ಒಳ್ಳೆಯ ಫಲಿತಾಂಶ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಕಷ್ಟಪಡಲೇಬೇಕು. ಕಷ್ಟ ಇಲ್ಲದೆ ಕೆಲಸಗಳಾಗಲ್ಲ. ಕೈ ಕೆಸರಾದರೆ ಮಾತ್ರ ಬಾಯಿಗೆ ಮೊಸರು ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳ ಒಂದು ಕೈ ಮೇಲಾಗುವಂಥದ್ದು ಇರುತ್ತೆ. ಏಕೆಂದರೆ ನಿಮ್ಮ ಒಂದು ವೀಕ್ನೆಸ್ಸನ್ನು ತಿಳ್ಕೊಂಡಂತಹ ಹಿತಶತ್ರುಗಳೇ ಈ ದಿನ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ವ್ಯವಹಾರಗಳಲ್ಲಿ ಒಂದು ರೀತಿಯ ಹುಚ್ಚು ಪೈಪೋಟಿ ಇರುವಂಥದ್ದು, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಅದರಲ್ಲಿ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಿದೆ. ಹಾಗಾಗಿ ನಿಮ್ಮ ಬಿಸ್ನೆಸ್ ಸ್ಟ್ರಾಟಜೀಸ್ ಏನಿದೆ ಅದನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ
ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತ ಘಟನೆ ನಡೆಯುವಂಥದ್ದು ನಿಮ್ಮ ಮನಸ್ಸಿಗೆ ತುಂಬ ಬೇಸರವನ್ನು ತರಿಸುವಂಥದ್ದು ಕೂಡ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ವಿದ್ಯಮಾನಗಳಿದು. ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಅದನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು. ಹಾಗೆ ಈ ದಿನ ಹಣದ ವಿಚಾರದಲ್ಲಿ, ದುಂದುವೆಚ್ಚದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಒಂದು ಸಮಯ ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸುತ್ತೆ. ಅದಕ್ಕಾಗಿಯೇ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಆರಂಭ ಮಾಡಬೇಕು. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ನಂಬಿಕೆಯಿಂದ, ನಿಷ್ಠೆಯಿಂದ ಕೆಲಸಗಳನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿಯೇ ಈ ದಿನದಲ್ಲಿ ನಿಮ್ಮ ಅತಿಯಾದ ಕೆಲಸ ಕಾರ್ಯಗಳಿಂದ ದೇಹಕ್ಕೆ ಸ್ವಲ್ಪ ಆಯಾಸ ಆಗ್ಬೋದು, ಸ್ವಲ್ಪ ತ್ರಾಸ ಆಗ್ಬೋದು. ಆದರೂ ಕೂಡ ವಿಶ್ರಾಂತಿಯ ಮೂಲಕ ಅದನ್ನು ಸರಿಪಡಿಸ್ಕೊಳ್ಬೋದು. ಆದರೂ ಈ ದೊಡ್ಡ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಈ ದಿನ ಸ್ವಲ್ಪ ಗಮನ ಕೊಡಿ. ವೈದ್ಯರನ್ನು ಭೇಟಿ ಮಾಡಿ, ಮನೆ ಮದ್ದಾಗಲಿ, ವೈದ್ಯರು ಸೂಚಿಸುವಂಥ ಔಷಧೋಪಚಾರಗಳನ್ನಾಗಲಿ ನೀವು ಚಾಚು ತಪ್ಪದೆ ಮಾಡಬೇಕಾಗತ್ತೆ. ನಿಮ್ಮ ಆರೋಗ್ಯ ಬಹಳ ಮುಖ್ಯ, ಅದು ನಿಮ್ಮ ಕೈಯಲ್ಲೇ ಇರುವಂಥದ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಕೆಲಸದ ಮೇಲೆ, ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ ಹೆಚ್ಚಿನ ವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸ್ಥಿರವಾಗಿಲ್ಲ, ಅನುಕೂಲಕರವಾಗಿಲ್ಲ. ಹಾಗಾಗಿಯೇ ಈ ದಿನ ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ಭೂಮಿ, ವಾಹನ, ಚಿನ್ನ, ಬೆಳ್ಳಿ ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಯೋಗ ಏನೋ ಚೆನ್ನಾಗಿದೆ. ಆದರೆ ಅವಕಾಶ ಬಂದಾಗ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಆ ರೀತಿಯ ಏನಾದರೂ ಖರೀದಿ ಮಾಡಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿದ್ದರೆ ಅದನ್ನು ಮೆಟೀರಿಯಲೈಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಯೋಗ ಬಂದಿದೆಯಲ್ಲ ಅಂತ ಹೇಳಿ ಅದನ್ನೇ ಒಂದು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ಇನ್ನು ಈ ದಿನ ರಾಜಕೀಯ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಆ ಒಂದು ಸಂಬಂಧದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಒಂದು ಸಣ್ಣ ಅಜಾಗರೂಕತೆ ಏನಿದೆ, ಅದರಿಂದ ನಿಮ್ಮ ಒಂದು ಪ್ರಯಾಣ ಆಗಲಿ ಅಥವಾ ನಿಮ್ಮ ಒಂದು ಖರೀದಿ ಪ್ರಕ್ರಿಯೆ ಆಗಲಿ ಸ್ವಲ್ಪ ದುಬಾರಿ ಆಗಿಬಿಡತ್ತೆ. ಹಾಗಾಗಿ ತುಂಬ ಅಲರ್ಟಾಗಿರೋವಂಥ ಸಂದರ್ಭ ಇದು. ಇನ್ನು ಈ ದಿನ ನಿಮಗೆ ನಂಬಿದವರೇ ಕೈ ಕೊಡುವಂಥದ್ದಿದೆ. ಹಾಗಾಗಿ ಯಾರ ಮೇಲೂ ಕೂಡ ಹೆಚ್ಚಿನ ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಡಿಪೆಂಡೆನ್ಸಿ ಅನ್ನುವಂಥದ್ದು ಬೇಡ. ನಿಮ್ಮ ಸ್ವಂತ ಪ್ರಯತ್ನ ಎಷ್ಟಿದೆಯೋ ಅಷ್ಟನ್ನೇ ಮಾಡಿ ಸಾಕು. ಇನ್ನು ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು ನಿಮಗೆ ಹೆಚ್ಚು ನೋವನ್ನು ಉಂಟು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜವಾಬ್ದಾರಿಯಿಂದ ಈ ದಿನ ಕೆಲಸಗಳನ್ನು ನಿರ್ವಹಣೆ ಮಾಡಿ ಮೊದಲು ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಎಡೆಬಿಡೆ ಇಲ್ಲದೆ ಮಾಡಿದಾಗ ಅದರ ಫಲಿತಾಂಶಗಳನ್ನು ನೀವು ಕೂಡ ಅನುಭವಿಸುವಂಥದ್ದು ಇರುತ್ತೆ. ಒಟ್ಟಾರೆ ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮವರ ಮಧ್ಯದಲ್ಲಿ ಒಂದು ಮಾತುಕತೆ ನಡೆಯುವಂಥದ್ದು, ಇದರಿಂದ ಒಂದು ಉತ್ತಮ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಕುಟುಂಬ ಸದಸ್ಯರ ಬೆಂಬಲ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ತೀರ್ಮಾನ ಅಂತಿಮವಾಗುತ್ತೆ. ಏಕೆಂದರೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದೇ ಈ ದಿನ ಸ್ವಲ್ಪ ದುಸ್ತರವಾಗುವಂಥದ್ದು. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಆಗುತ್ತೆ. ಬರಬೇಕಾದಂಥ ಹಣ ನಿಮ್ಮ ಕೈ ಸೇರುತ್ತೆ ಈ ದಿನದಲ್ಲಿ. ಆದರೆ ನಿಮ್ಮ ಮಾತುಗಾರಿಕೆಯನ್ನು ಅವಲಂಬಿಸಿರುವಂಥದ್ದು ಈ ನಿಮ್ಮ ಹಣಕಾಸಿನ ವಿಚಾರ. ಹಾಗೆ ಈ ದಿನದಲ್ಲಿ ನಿಮ್ಮ ಕೋಪವನ್ನಾಗಲಿ, ನಿಮ್ಮ ಅಸಮಾಧಾನವನ್ನಾಗಲಿ ಮಾತಿನ ಮೂಲಕ ಹೊರ ಹಾಕಬೇಡಿ. ಸ್ವಲ್ಪ ತಡೆಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಕೌಟುಂಬಿಕ ಸೌಕರ್ಯಗಳಿಗಾಗಿ ಸ್ವಲ್ಪ ಹಣವನ್ನು ವ್ಯಯ ಮಾಡಬೇಕಾಗತ್ತೆ. ಸ್ವಲ್ಪ ಖರೀದಿ ಪ್ರಕ್ರಿಯೆ ಕೂಡ ಇದೆ. ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುರಾಯರ ದರ್ಶನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಬಿಳುಪು ಅದೃಷ್ಟದ ದಿಕ್ಕು, ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಏನೋ ಒಂದು ಅನುಕೂಲತೆ ಇರುತ್ತೆ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಬಾಂಧವರ, ಸ್ನೇಹಿತರ ಭೇಟಿ ಏನಿದೆ ಇದು ಕೂಡ ನಿಮಗೆ ಸಂತೋಷವನ್ನು ತರಿಸುವಂಥ ವಿದ್ಯಮಾನಗಳು. ಹಾಗೆ ಈ ದಿನ ಲಾಭ ನಷ್ಟದ ಬಗ್ಗೆ, ಹಾಗೆ ನಿಮ್ಮ ಗುಣ ಅವಗುಣಗಳ ಬಗ್ಗೆ ಕೂಡ ಚರ್ಚೆಗಳಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ಒಂದು ವಿಶೇಷವಾದಂತಹ ಸಂದರ್ಭ ನಿಮಗೆ ಕೂಡಿ ಬರ್ತಾ ಇದೆ. ಹಾಗೆ ಈ ದಿನ ಮಕ್ಕಳ ಕಡೆಯಿಂದ ನಿಮಗೆ ತೃಪ್ತಿದಾಯಕವಾದಂತಹ ಫಲಿತಾಂಶಗಳು ಬರುತ್ತೆ, ಸಂತೋಷ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗ್ತೀರಿ. ಏಕೆಂದರೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಆ ಸಮಸ್ಯೆಗೆ ಪರಿಹಾರ ಏನು ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಗುರುಸ್ಥಾನದಲ್ಲಿ ಯಾರಾದರೂ ಒಬ್ಬರು ನಿಂತಿರ್ತಾರೆ. ಹಾಗಾಗಿ ಅವರ ಸಲಹೆ ಮಾರ್ಗದರ್ಶನದಂತೆ ಮುಂದುವರಿರಿ. ನಿಮ್ಮ ಈ ದೈನಂದಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗೆ ಸಮಾಜದಲ್ಲಿ ಹಿರಿಯರ ಪರಿಚಯ ಉಂಟಾಗುವಂಥದ್ದು, ಗಣ್ಯರ ಭೇಟಿ ಆಗುವಂಥದ್ದು, ಇನ್ನು ಯಾವುದೇ ರೀತಿಯ ಸರ್ಕಾರಿ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿ ಅಂಥ ಕೆಲಸಗಳು ಕೂಡ ಪೂರ್ಣವಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವೃತ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ವಿಚಾರಗಳನ್ನು ಸಂಗ್ರಹ ಮಾಡ್ಕೊಳ್ತೀರಿ. ಒಂದು ಮಾಹಿತಿ ಬೇಕಾಗಿದೆ, ಇನ್ಫಾರ್ಮೇಷನ್ ಬೇಕು, ಅದನ್ನು ಪಡ್ಕೊಳ್ಳುವಂಥ ಒಂದು ವಿಶಿಷ್ಟ ಕಲೆಗಾರಿಕೆ ನಿಮ್ಮಲ್ಲಿದೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ವಿವಾದಗಳು ಅದು ಸ್ವಲ್ಪ ಏರುಪೇರಿನಿಂದ ಕೂಡಿರುವಂಥದ್ದು. ಅದು ಈ ದಿನವೇ ಪರಿಹಾರ ಆಗಲ್ಲ, ಎಲ್ಲೋ ಒಂದು ಕಡೆ ಪರಿಹಾರಕ್ಕೆ ಒಂದು ಮುನ್ನುಡಿ ಬರೆದಂತಾಗುತ್ತೆ. ಇನ್ನು ವಿಶೇಷವಾಗಿ ಪರಿಸ್ಥಿತಿಗಳು ನಿಮ್ಮ ಪರವಾಗಿರೋದ್ರಿಂದ ಈ ದಿನ ನಿಮಗೆ ಸಂತೋಷ ಇದೆ, ಸೌಖ್ಯ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಸೆಯ ದಿನ. ನೀವು ನಿಸ್ವಾರ್ಥವಾಗಿ ಸೇವೆ ಮಾಡ್ತೀರಿ, ಎಷ್ಟೋ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ನಿಮ್ಮ ಒಂದು ಆರೋಗ್ಯವನ್ನು, ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗಿಟ್ಟು ಬೇರೆಯವರಿಗಾಗಿ ಕೆಲಸ ಮಾಡ್ತೀರಿ. ಆದರೆ ಅದರಿಂದ ಬರುವಂತಹ ಫಲಗಳು ನಿಮಗೆ ತುಂಬ ಕಡಿಮೆ. ನಿಮ್ಮ ಕೆಲಸವನ್ನು, ನಿಮ್ಮ ಶ್ರಮವನ್ನು ಗುರುತಿಸುವಂಥವರೇ ಈ ದಿನ ತುಂಬ ಕಡಿಮೆ ಸಂಖ್ಯೆಯಲ್ಲಿರ್ತಾರೆ. ಹಾಗಾಗಿನೇ ಈ ದಿನ ನೀವು ತಾರ್ಕಿಕ ಬುದ್ಧಿಯನ್ನು ಉಪಯೋಗಿಸಿ ಕೆಲಸಗಳು ಯಾಕೆ ಅವರಿಗೆ ತಲುಪ್ತಾ ಇಲ್ಲ, ಅದರಿಂದ ಆಗಿರುವಂಥ ಒಳ್ಳೆಯತನ ಯಾಕೆ ಅವರಿಗೆ ಅರ್ಥ ಆಗ್ತಿಲ್ಲ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಒಂದು ಲ್ಯಾಟ್ರಲ್ ಥಿಂಕಿಂಗ್ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಮಾನಸಿಕವಾಗಿ ಸ್ವಲ್ಪ ಕುಗ್ಗಿರುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು ಇರುತ್ತೆ. ಹಾಗೆ ಈ ದಿನ ಸ್ವಲ್ಪ ಧಾರಾಳತನ ಕಡಿಮೆ ಇರುವಂಥದ್ದು. ಹಾಗೆ ಈ ಬಿಸ್ನೆಸ್ ಮೈಂಡ್ ಅಂತಾರೆ, ಕಮರ್ಷಿಯಲ್ ಮೈಂಡ್ ಅನ್ನುವಂಥದ್ದು. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಈ ದಿನ ವ್ಯವಹಾರ ಲೆಕ್ಕಾಚಾರ ಮಾಡಿಕೊಂಡೇ ಮುಂದುವರಿಯುವಂಥದ್ದು ಇದೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ವೈರಾಗ್ಯ ಮನಸ್ಥಿತಿ ಇರುವಂಥದ್ದು, ಆಸಕ್ತಿ ಕಡಿಮೆ, ವ್ಯಾಮೋಹ ಇರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಸಂಗಾತಿಯೂ ಕೂಡ ನಿಮ್ಮ ಬಗ್ಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಬೇರೆಯವರ ನೋವು ನಲಿವಿಗೆ ಸ್ಪಂದಿಸುವಂಥ ಸನ್ನಿವೇಶ ಬಹಳಷ್ಟು ನಿಮಗೆ ಸಿಕ್ಕತ್ತೆ. ಆದರೆ ನಿಮ್ಮ ಇತಿಮಿತಿ ಒಳಗೆ ಸಹಾಯ ಮಾಡಬೇಕಾಗತ್ತೆ. ಏಕೆಂದರೆ ನೀವು ಕಷ್ಟ ಅಂತ ಇದ್ದಾಗ ಎಷ್ಟು ಜನ ಬಂದು ನಿಮ್ಮನ್ನು ಸಂತೈಸಿದ್ದಾರೆ, ಎಷ್ಟು ಜನ ನಿಮಗೆ ಒಂದು ರೀತಿಯಲ್ಲಿ ಸಹಕರಿಸಿದ್ದಾರೆ. ಆದರೆ ಈ ದಿನ ನೀವು ಕೂಡ ಅಂಥದ್ದೇ ಒಂದು ಸ್ಟ್ರಾಟಜಿಯನ್ನು ಉಪಯೋಗಿಸಬೇಕಾಗತ್ತೆ. ಈ ಬಗ್ಗೆ ಸ್ವಲ್ಪ ಜಾಗೃತೆಯಿಂದ ಇರಿ. ಹಾಗೆ ಈ ದಿನದ ಅನುಕೂಲಕರವಾದಂಥ ಪರಿಸ್ಥಿತಿಗಳು ನಿಮ್ಮನ್ನು ಒಂದು ಸ್ವಲ್ಪ ಚೇತರಿಕೆಯತ್ತ ಕೊಂಡೊಯ್ಯುತ್ತೆ. ಎಲ್ಲೋ ಒಂದು ಕಡೆ ಎನರ್ಜಿ ಇದೆ, ಎಲ್ಲೋ ಒಂದು ಕಡೆ ತಲೆ ಎತ್ತುಕೊಂಡು ಓಡಾಡುವಂಥ ಸಂದರ್ಭ ಮತ್ತೆ ವಾಪಸ್ಸು ಬಂದಿದೆ ಅನ್ನುವಂಥ ಭಾವನೆ ನಿಮ್ಮದಾಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ನಿಮಗೆ ಒಳ್ಳೆಯ ಫಲವನ್ನೇ ಪಡ್ಕೊಳ್ಳುವಂಥದ್ದಿದೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಎಡೆಬಿಡದೆ ಆರಾಧನೆ ಮಾಡಿ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲದ
ಯೋಗ ಇರುವಂಥದ್ದು. ಅದರಲ್ಲೂ ಒಂದು ರೀತಿಯ ವಿಚಿತ್ರ ಒತ್ತಡವನ್ನು ಅನುಭವಿಸ್ತಾ ಇರ್ತೀರಿ. ಭವಿಷ್ಯದ ಬಗ್ಗೆ ಚಿಂತೆ ಹೆಚ್ಚುವಂಥದ್ದು. ಹಾಗಾಗಿ ಆ ಚಿಂತೆಯಲ್ಲೇ ಈ ದಿನ ಮಾಡಬೇಕಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಅಷ್ಟೊಂದು ಗಮನ ಇಲ್ಲ, ಅಷ್ಟೊಂದು ಆಸಕ್ತಿ ಇಲ್ಲ. ಹಾಗೆ ಈ ದಿನದ ಅನಾರೋಗ್ಯದ ಪರಿಸ್ಥಿತಿಯನ್ನು ಎದುರಿಸಬೇಕಾದಂತಹ ಸಂದರ್ಭ ಬರ್ಬೋದು. ವೆಚ್ಚಗಳು ಹೆಚ್ಚಾಗುವಂಥದ್ದಿರುತ್ತೆ. ಇನ್ನು ಈ ದಿನ ಅತಿಯಾದ ಮಾತು ನಿಮಗೆ ತೊಂದರೆಯನ್ನು ಕೊಡುವಂಥದ್ದು. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ಮಿತಿ ಇದ್ದರೆ ಉತ್ತಮ. ಇನ್ನು ವಿದೇಶದಲ್ಲಿರುವಂಥವರಿಂದ ಈ ದಿನ ನಿಮಗೆ ಒಂದು ಸಹಾಯ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಏನೋ ಒಂದು ನಿರ್ದೇಶನ ಸಿಕ್ಕತ್ತೆ. ಕೆಲಸ ಕಾರ್ಯಗಳ ಬಗ್ಗೆ ಇರ್ಬೋದು, ಕುಟುಂಬದಲ್ಲಿ ಆಗಬೇಕಾಗಿರುವಂಥ ಒಂದು ಶುಭ ಕಾರ್ಯದ ಬಗ್ಗೆ ಇರ್ಬೋದು. ಈ ದಿನ ನಿಮ್ಮ ಒಂದು ಜವಾಬ್ದಾರಿಯುತವಾದಂಥ ಮಾತು ಅಲ್ಲಿ ಪ್ರಸ್ತಾಪ ಆಗುವಂಥದ್ದು ಇದೆ. ಹಾಗೆ ಈ ದಿನ ಬೇರೆಯವರ ಮಾತನ್ನು ಮತ್ತು ಅವರ ಭರವಸೆಯನ್ನು ಅತಿಯಾಗಿ ನಂಬಿಕೊಂಡು ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಕಷ್ಟಪಟ್ಟು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಬೇರೆಯವರ ಮೇಲಿನ ಒಂದು ಡಿಪೆಂಡೆನ್ಸಿ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಪ್ರಯತ್ನಗಳು ಕೂಡಿ ಬರಲ್ಲ. ಹಾಗಾಗಿನೇ ಯಾವುದೇ ಒಂದು ಕೆಲಸ ಮಾಡ್ತಾಯಿರಿ, ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಆಗಲಿ ಅಥವಾ ನಿಮ್ಮ ಕೆಲಸಗಳಿಂದ ಆಗಲಿ ನಿಮ್ಮ ಆತ್ಮಗೌರವವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ದಿನ ಸಮಯವನ್ನು ನೋಡಿಕೊಂಡು ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸುವಂಥದ್ದು, ಹಾಗೆ ನಿಮ್ಮ ಉಪಸ್ಥಿತಿಯನ್ನು ಅಲ್ಲಿ ಸಾಬೀತುಪಡಿಸುವಂಥ ಒಂದು ಪ್ರಯತ್ನ ಆಗಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಅದರಲ್ಲೂ ತೃತೀಯದಲ್ಲಿ ಚಂದ್ರ ಇದ್ದಾಗ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಕೆಲಸದ ವೇಗ ಕೂಡ ಚುರುಕಾಗಿರುತ್ತೆ ಈ ದಿನ. ಇನ್ನು ಕ್ರೀಡಾಪಟುಗಳಿಗೆ, ಸ್ಪರ್ಧಾಳುಗಳಿಗೆ ಅನುಕೂಲತೆಗಳು ಇರುತ್ತೆ. ನಿಮ್ಮ ಸ್ಪರ್ಧೆಯಲ್ಲಿ ಈ ದಿನ ಗೆಲುವನ್ನು ಸಾಧಿಸಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಒಂದು ಭಿನ್ನಾಭಿಪ್ರಾಯ ಇರ್ಬೋದು, ಅಥವಾ ಯಾವುದೇ ವಿಚಾರದಲ್ಲಿ ಮಾತುಕತೆ ನಡೆದು ಒಂದು ತೀರ್ಮಾನ ಆಗಬೇಕು ಅನ್ನುವಂಥದ್ದಿದ್ದರೆ ಈ ದಿನ ನೀವೇ ಅದಕ್ಕೆ ಒಂದು ನಾಂದಿಯನ್ನು ಹಾಡಿ ನೀವೇ ಮುಂದುವರಿರಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಪ್ರಯತ್ನ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳ ವಿರುದ್ಧ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಯಾವುದೇ ಒಂದು ಪ್ರಯಾಣದ ಸಂದರ್ಭದಲ್ಲಿ ಹೊಸ ಸಂಪರ್ಕಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಇದು ನಿಮ್ಮ ಮುಂದಿನ ಚಟುವಟಿಕೆಗೆ ಬೇಕಾದಂತಹ ಒಂದು ಪ್ರಯತ್ನ. ಹಾಗೆ ಆತ್ಮೀಯರಿಂದ ಅಪರೂಪಕ್ಕೆ ಆಹ್ವಾನಗಳು ಬರುವಂಥದ್ದು. ಹಾಗಾಗಿ ಶುಭ ಕಾರ್ಯದ ಬಗ್ಗೆ ಆಗಲಿ ಅಥವಾ ಮನೆಯಲ್ಲಿ ನಡಿಬೇಕಾಗಿರುವಂಥ ಚಟುವಟಿಕೆಗಳ ಬಗ್ಗೆ ಆಗಲಿ ಈ ದಿನ ನಿಮ್ಮ ಒಂದು ಉಪಸ್ಥಿತಿ, ನಿಮ್ಮ ಒಂದು ಅಭಿಪ್ರಾಯ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿದ್ದರೆ ಅದರಿಂದ ಸ್ವಲ್ಪ ಮುಕ್ತಿ ಸಿಕ್ಕುವಂಥದ್ದು. ನೀವು ಬಯಸುವಂಥ ಒಂದು ವಾತಾವರಣ, ಸನ್ನಿವೇಶ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಮಯೋಚಿತವಾದಂಥ ಒಂದು ಮಾತು ಸಮಸ್ಯೆಯೊಂದನ್ನು ನಿವಾರಣೆ ಮಾಡುತ್ತೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಇನ್ನು ಯಾವುದೇ ಒಂದು ಹಣಕಾಸು ಸಂಸ್ಥೆ ಆಗಲಿ, ಬ್ಯಾಂಕ್ ಆಗಲಿ, ಇಂಥದ್ರಲ್ಲಿ ಇದ್ದಂಥ ಒಂದು ಆತಂಕ ಏನಿದೆ, ಭಯದ ವಾತಾವರಣ, ಅದು ನಿವಾರಣೆಯಾಗುತ್ತೆ. ಹಣಕಾಸಿನ ಸ್ಥಿತಿ ಚೆನ್ನಾಗಿರುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಸ್ವಲ್ಪ ನಿರಾಸಕ್ತಿ ಇರುವಂಥದ್ದು, ಕೆಲಸ ಕಾರ್ಯಗಳಿಂದ ಮಿಶ್ರ ಫಲಗಳು ಸಿಕ್ಕುವಂಥದ್ದು. ಹಾಗೆ ಈ ದಿನ ಯಾವ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದೆ, ಯಾವುದರಲ್ಲಿ ಇಲ್ಲ ಅಂತ ಹೇಳಿ ನಿಮಗೆ ನೀವೇ ಕಂಡು ಹಿಡ್ಕೊಳ್ಳುವಂಥದ್ದು ಕಷ್ಟ ಸಾಧ್ಯವಾದ ಕೆಲಸ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಬಯಕೆ ಏನಿದೆ, ನಿಮ್ಮ ಯಾವ ಕೆಲಸಗಳಿಂದ ನಿಮಗೆ ತೃಪ್ತಿ ಸಿಕ್ಕತ್ತೆ ಅನ್ನುವಂಥದ್ದನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ನಿಮಗೆ ಗೊಂದಲ, ಗೋಜಲು ಇರುವಂಥ ಸಂದರ್ಭ. ಹಾಗೆ ಈ ದಿನ ಮಕ್ಕಳ ವಿಚಾರವಾಗಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು, ಅದರಲ್ಲೂ ಈ ಮುಂದೆ ಆಗಬೇಕಾಗಿರುವಂಥ, ಭವಿಷ್ಯದಲ್ಲಿ ಆಗಬೇಕಾಗಿರುವಂಥ ಕಾರ್ಯಗಳ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಏಕೆಂದರೆ ಅದು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಇನ್ನು
ಈ ದಿನ ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಆಗುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಕೆಡಬಹುದು. ಹಾಗಾಗಿ ನಿಮ್ಮ ಕೋಪವನ್ನು ಆ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸಾಹಿತ್ಯ ಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ ಯಾರಿಗೆ ಅಭಿರುಚಿ ಇದೆ ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ, ಮುಂದುವರಿಲಿಕ್ಕೆ ಅವಕಾಶ ಇದೆ. ಆದರೆ ಅದನ್ನು ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಕ್ಕೆ ಕೈ ಹಾಕಬೇಡಿ. ಅವರ ಜೊತೆ ವಾದ ವಿವಾದ ಈ ದಿನ ಬೇಡ. ಏಕೆಂದರೆ ಆ ವಾದದಿಂದ ನಿಮಗೆ ಲಾಭ ಇಲ್ಲ. ಜೊತೆಗೆ ನೀವು ಏನನ್ನು ಹೇಳಲಿಕ್ಕೆ ಹೊರಡ್ತೀರೋ ಅದು ಅವರಿಗೆ ತಲುಪಲ್ಲ. ಹಾಗಾಗಿನೇ ವ್ಯರ್ಥ ಪ್ರಯತ್ನ ಆಗುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ಖರೀದಿ ಪ್ರಕ್ರಿಯೆಯಲ್ಲಿ ನಿಮಗೆ ತುಂಬ ಸಂತೋಷ ಇದೆ. ಹಾಗೆ ನಿಮಗೆ ತೃಪ್ತಿ ಇದೆ. ನಿಮ್ಮ ಸಾಧನೆ, ನಿಮ್ಮ ಕುಟುಂಬಸ್ಥರ ಸಾಧನೆ ಈ ದಿನ 4 ಜನರ ಜೊತೆಯಲ್ಲಿ ಹೇಳಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ನೀವು ನಿರೀಕ್ಷೆ ಮಾಡಿದ್ದು, ನೀವು ಊಹೆ ಮಾಡಿದ್ದು ಈ ದಿನ ಸರಿಯಾಗುತ್ತೆ ನೋಡಿ. ಹಾಗಾಗಿನೇ ನಿಮ್ಮ 6th ಸೆನ್ಸ್ ಈ ದಿನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ವೃತ್ತಿಪರ ವ್ಯವಹಾರಗಳಲ್ಲಿ ಕೆಲವು ನಿರ್ಬಂಧಗಳಿದೆ, ಕೆಲವೊಂದು ನಿರ್ಧಾರಗಳು ತಪ್ಪಾಗಿದೆ. ಅದನ್ನು ಈ ದಿನ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ಇದೆ. ಹಾಗೆ ಹೊಸ ಹೂಡಿಕೆಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ಟೈಮ್ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಉಳಿತಾಯ ಎಷ್ಟಿದೆ ಅದನ್ನು ಯಾವ ರೀತಿಯಲ್ಲಿ ನೀವು ದ್ವಿಗುಣಗೊಳಿಸ್ಬೋದು ಅನ್ನುವಂಥ ವಿಚಾರದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ಅದು ಆತಂಕವನ್ನು ತರುತ್ತೆ. ಆದರೆ ಸಾಧಕ ಬಾಧಕಗಳನ್ನು ನೀವು ಗಮನಿಸಿದಾಗ ಅದು ಕೂಡ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳ ಯೋಗ ಇರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಕೆಲಸವನ್ನು ಈ ದಿನ ನಿಮ್ಮವರೇ ವಿರೋಧಿಸುವಂಥ ಸಾಧ್ಯತೆ ಇದೆ. ನಿಮ್ಮ ಕೆಲಸದಲ್ಲೇ ತಪ್ಪನ್ನು ಹುಡುಕುವಂಥದ್ದು ನಿಮ್ಮ ಸುತ್ತಮುತ್ತಲಿನವರ ವಿದ್ಯಮಾನವಾಗಿರುತ್ತೆ. ಹಾಗಾಗಿ ಈ ದಿನ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆಯನ್ನು ಎದುರಿಸಬೇಕಾದ್ರೆ ಈ ದಿನ ಬೇರೆಯವರ ಒಂದು ಸಹಕಾರ ಬೇಕು. ಮೂರನೆಯ ವ್ಯಕ್ತಿಯ ಒಂದು ಸಹಕಾರದಿಂದ, ಸಲಹೆಯಿಂದ ಮಾತ್ರ ಅದು ನಿಮಗೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಕಠಿಣವಾದಂಥ ಮಾತು ನಿಮ್ಮ ಕುಟುಂಬಸ್ಥರಿಗಾಗಲಿ ಅಥವಾ ನಿಮ್ಮ ಮಿತ್ರರಿಗಾಗಲಿ ತುಂಬ ಬೇಸರವನ್ನು ತರುತ್ತೆ. ಹಾಗಾಗಿ ಪಶ್ಚಾತ್ತಾಪ ಪಡುವಂಥದ್ದು ಈ ಕಾರಣಕ್ಕಾಗಿಯೇ. ನೀವು ಇನ್ನು ಬಹುಕಾಲದ ಅನಾರೋಗ್ಯ ಪರಿಸ್ಥಿತಿ ಇರುವಂಥವ್ರಿಗೆ ಈ ದಿನ ಸ್ವಲ್ಪ ಚೇತರಿಕೆ ಅನ್ನುವಂಥದ್ದು ಇದೆ. ಆದರೆ ಔಷಧೋಪಚಾರಗಳಿಗಾಗಿ ಈ ದಿನ ಖರ್ಚು ಆಗುವಂಥದ್ದು ಇದೆ. ಇನ್ನು ಎಲ್ಲವೂ ಇದೆ ನಿಮಗೆ, ಆದರೆ ಏನೂ ಇಲ್ಲ ಅನ್ನುವಂಥ ಭಾವನೆ ಬಹಳ ಬೇಗ ಬಂದುಬಿಡುತ್ತೆ. ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಆಗಾಗ್ಗೆ ನಿಮಗೆ ಬರುವಂಥದ್ದು ಇದೆ. ಅದನ್ನು ಈ ಸಂದರ್ಭದಲ್ಲಿ ನೀವು ಓವರ್ಕಮ್ ಮಾಡಬೇಕು. ಅದನ್ನು ಮೆಟ್ಟಿ ನಿಲ್ಲಬೇಕು. ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ಜೀವನದಲ್ಲಿ ಆಸಕ್ತಿಯನ್ನು ಇಟ್ಕೊಳ್ಬೇಕು. ಆಗ ಮಾತ್ರ ಇದು ನಿಮಗೆ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.